ಹೈಕಮಾಂಡ್ಗೆ ಕಪ್ಪ ಕೊಟ್ಟಿರುವಂತ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸದ್ಯ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ಹಿಂದಿನ ವಿಡಿಯೋವೊಂದನ್ನ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಬಿ.ಎಸ್. ಯಡಿಯೂರಪ್ಪ ಮತ್ತು ದಿವಂಗತ ಅನಂತ್ ಕುಮಾರ್ ಅವರು ಮಾತನಾಡಿರುವಂತ ಸಂಭಾಷಣೆ. ಸದ್ಯ ಪ್ರಿಯಾಂಕ್ ಖರ್ಗೆಗೆ ಐಶ್ವರ್ಯ ಅನಂತ್ ಕುಮಾರ್ ಅವರ ಪುತ್ರಿ ತಿರುಗೇಟು ಕೊಟ್ಟಿದ್ದಾರೆ. ನಾರಾ ಲೋಕೇಶ್ ಸಲಹೆ ಪಡೆದು ಐಟಿ ಉದ್ಯಮದ ಕಡೆ ಗಮನ ಕೊಡಿ, ಇಂಥ ಹೇಳಿಕೆಯಿಂದ ನಮ್ಮ ಕುಟುಂಬಕ್ಕೆ ನೋವಾಗಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಐಶ್ವರ್ಯ ಅನಂತ್ ಕುಮಾರ್ ಮಾತನಾಡಿದ್ದಾರೆ. ಹಳೆಯ ವಿಡಿಯೋಗಳನ್ನು ಹಾಕಿ ಮಾತುಗಳನ್ನು ತಿರುಚಿ ಹಾಕಿದ್ದೀರಾ. ನಿಮ್ಮ ಇಲಾಖೆಯಲ್ಲಿ ನೀವು ಮಾಡಿರೋ ಕೆಲಸದ ಬಗ್ಗೆ ಮಾತಿಲ್ವಾ? ಬಿಹಾರ ಎಲೆಕ್ಷನ್ ಫಂಡಿಂಗ್ ಮಾಡೋದಕ್ಕೆ ವಿಷಯ ಡೈವರ್ಟ್ ಆಗ್ತಾ ಇದೆ ಅಂತ ಅವರು ಮಾತನಾಡಿದ್ದಾರೆ. 2018ರಲ್ಲಿ ಕೇಂದ್ರದ ಸಚಿವರಾಗಿದ್ದಂತಹ ದಿವಂಗತ ಅನಂತ್ ಕುಮಾರ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪನವರು ಮಾತನಾಡಿರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡಿರುವಂಥದ್ದು. ಈ ವಿಚಾರವಾಗಿ ಸಾಕಷ್ಟು ಈಗ ಚರ್ಚೆಗಳು ಶುರುವಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ದಿವಂಗತ ಅನಂತ್ ಕುಮಾರ್ ಅವರ ಮಗಳಾಗಿರುವಂಥ ಐಶ್ವರ್ಯ ಅನಂತ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಈಗ 2018ರಲ್ಲಿ ಆಗಿರುವಂಥದ್ದು, ಈಗ ನಮ್ಮ ಜೊತೆಗೆ ಅನಂತ್ ಕುಮಾರ್ ಸರ್ ಕೂಡ ಇಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಈ ಸಮಯದಲ್ಲಿ ಆ ಒಂದು ವಿಚಾರ ಬೇಕಾಗಿತ್ತ ಅನ್ನುವಂಥದ್ದು? ನೀವು ಹೇಳೋದು ಸರಿ. ಮೊದಲನೇದಾಗಿ ನಮ್ಮ ಪೂರ್ತಿ ರಾಜ್ಯದ ಸರ್ಕಾರದಲ್ಲಿ ನೀವು ಮಂತ್ರಿ ಆಗಿದ್ದೀರಾ. ಮಂತ್ರಿಯಾಗಿ ನಾವು ಎಂಥ ಸ್ಟೇಟ್ಮೆಂಟ್ಸನ್ನು ಹಾಕ್ತೀವಿ, ನಾವು ಎಂಥ ಟ್ವೀಟ್ಗಳನ್ನು ಬರಿತೀವಿ, ಅದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಆ ಸ್ಥಾನದಲ್ಲಿದ್ದು ಯಾವುದೋ ಒಂದು ಹಳೆಯ ವಿಡಿಯೋನ ತೆಗೆದು ಅದರಲ್ಲಿರೋ ಮಾತುಗಳನ್ನು ತಿರುಚಿ ಟ್ವಿಸ್ಟ್ ಮಾಡಿ ಅದನ್ನು ನೀವು ಮಡ್ ಸ್ಲಿಂಗಿಂಗ್ ಪಾಲಿಟಿಕ್ಸ್ ಆಗಿ ಉಪಯೋಗಿಸ್ತೀರಾ. ಬಿಹಾರ್ ಫಂಡಿಂಗ್ ಎಲೆಕ್ಷನ್ಗೆ ಫಂಡಿಂಗ್ ವಿಚಾರದಲ್ಲಿ ಇದನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಾ? ಹೌದು, ನನಗೆ ಹಾಗೆ ಅನಿಸ್ತಾ ಇದೆ. ಆದರೆ ಈ ಮಾಡುವ ರೀತಿ ಏನಿದೆ ಅವ್ರದ್ದು ಅದು ಸರಿಯಲ್ಲ. ನಮ್ಮ ಪೊಲಿಟಿಕಲ್ ಲೈಫಲ್ಲಿ ನಾವು ಎಂಥ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದೆಲ್ಲ ಡಾಕ್ಯುಮೆಂಟ್ ಆಗುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಖರ್ಗೆ ಅವ್ರಿಗೆ ಏನಂದರೆ, ನೀವು ಒಂದು ದೊಡ್ಡ ಸ್ಥಾನದಲ್ಲಿದ್ದೀರಾ. ನೀವು 7 ಕೋಟಿ ಕನ್ನಡಿಗರ IT ಮಿನಿಸ್ಟರ್ ಆಗಿದ್ದೀರಾ. ನನ್ನ ರಿಕ್ವೆಸ್ಟ್ ನಿಮ್ಗೆ ಏನಂದರೆ, ನೀವು ಯಾವುದಾದ್ರೂ ನಾರಾ ಲೋಕೇಶ್ ಅವರಿಂದ ಇನ್ಸ್ಪಿರೇಷನ್ ತೊಗೋಬೋದು, ಯಾವುದಾದ್ರೂ ಒಂದು ಪ್ರೊಡಕ್ಟಿವ್ ಥಿಂಗ್ ಬಗ್ಗೆ ಕೆಲಸ ಮಾಡ್ಬೋದು. ಆವಾಗ ಭಾರತೀಯ ಜನತಾ ಪಾರ್ಟಿ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಮತ್ತೊಂದು ಕಡೆ ಈಗ ಏನು IT ಕಂಪ್ನಿ ಬಗ್ಗೆ ಹೇಳ್ತಾ ಇದ್ರಿ, ಈಗ ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ IT ಕಂಪ್ನಿಗಳು ಕೂಡ ಈಗ ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಆಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ತಾವೇನಾದ್ರು? ಕರ್ನಾಟಕದಲ್ಲಿ ನಮಗೊಂದು ಹಿಸ್ಟಾರಿಕಲ್ ಅಡ್ವಾಂಟೇಜ್ ಇದೆ. ನಮ್ಮ ಮೈಸೂರು ಮಹಾರಾಜರಾಗಿರ್ಬೋದು, ನಮ್ಮ ವಿಶ್ವೇಶ್ವರಯ್ಯ ಅವರಾಗಿರ್ಬೋದು, SM ಕೃಷ್ಣ ಆಗಿರ್ಬೋದು, ಅನಂತ್ ಕುಮಾರ್ ಅವರಾಗಿರ್ಬೋದು, ಒಂದು ತುಂಬ ಸ್ಟ್ರಾಂಗ್ ಫೌಂಡೇಶನ್ ಕರ್ನಾಟಕ ಮತ್ತು ಬೆಂಗಳೂರಿಗೆ ಕಟ್ಟಿಟ್ಟಿದ್ದಾರೆ. ಅದನ್ನು ನಾವು ಮುಂದೆ ತೊಗೊಂಡು ಹೋಗ್ಬೇಕು. ಇವಾಗ ಆಂಧ್ರ ಪ್ರದೇಶಲ್ಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಅಂದ್ರೇನು, ಅವರು ಕಷ್ಟಪಡ್ತಾ ಇದ್ದಾರೆ. ಆ ಥರ ಒಂದು ದುಡಿಮೆ ಇರುವ ಒಬ್ಬ ಮಿನಿಸ್ಟರ್, IT ಮಿನಿಸ್ಟರ್ ಆಗಿದ್ದರೆ ಇವತ್ತು ಕರ್ನಾಟಕ ಮತ್ತು ಇಲ್ಲಿರೋ ಎಲ್ಲರ ಪರ್ ಕ್ಯಾಪಿಟಾ ಇನ್ಕಮ್ ಒಂದು ಬೇರೆ ಪಾಯಿಂಟಲ್ಲಿ ಇರ್ತಿತ್ತು ಅಂತ ನಂಗೆ ಅನ್ಸುತ್ತೆ. ಇಷ್ಟು ಅನಂತ್ ಕುಮಾರ್ ಅವರ ಮಗಳಾಗಿರುವಂಥ ಐಶ್ವರ್ಯ ಅನಂತ್ ಕುಮಾರ್ ಅವರ ಮಾತು. ಏನಂತಂದರೆ, ಇಂಥ ಸಂದರ್ಭದಲ್ಲಿ ಈಗ ಆ ವಿಡಿಯೋವನ್ನು ಪಬ್ಲಿಕ್ ಡೊಮೇನ್ಗೆ ಹಾಕಿರುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಇವರು ಕೂಡ ಕೇಳ್ತಾ ಇರುವಂಥದ್ದು. ಯಾಕೆಂತಂದರೆ, ಈಗ ಅನಂತ್ ಕುಮಾರ್ ಅವರು ನಮ್ಮ ಜೊತೆಗೆ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಚರ್ಚೆಗಳು ಬೇಕಾಗಿರಲಿಲ್ಲ. ಆದರೆ ರಾಜ್ಯದ ಅಭಿವೃದ್ಧಿ ಜೊತೆಗೆ ಅಭಿವೃದ್ಧಿ ಬಗ್ಗೆ ಅವರು ಗಮನ ಕೊಡಬೇಕು. ಇಂತಹ ಸಿಲ್ಲಿ ವಿಚಾರಗಳನ್ನು ಮುಂದಿಟ್ಕೊಂಡು ಚರ್ಚೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈಗ ಅವರಿಗೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.